ಬಹಿರಂಗವಾಗಿ ನಾರಾಯಣಗೌಡರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ಅವರು ಬರಬೇಕು. ಅವ್ರು ಬಿಟ್ಟು ಯಾರೇ ಇರಲಿ ಎಲ್ಲರೂ ಬರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ನಮಗೆ ಸಂಪೂರ್ಣ ನಿಮ್ಮ ಬೆಂಬಲ ಕೊಡಬೇಕು. ಇದು ರಾಜಕೀಯ ಅಲ್ಲ, ಸಂಪೂರ್ಣ ಬೆಂಬಲವನ್ನು ಕೊಡಬೇಕು. ರಾಮಲಿಂಗಾರೆಡ್ಡಿ ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಯಾವುದೇ ಭೇದ ಭಾವನೆ ಇಲ್ಲದೆ ಇಡೀ ನಿಮ್ಮ ಇಲಾಖೆಗೆ ಬರುವ ಎಲ್ಲ ಬಸ್ಸುಗಳನ್ನು ಅವತ್ತು ನಿಲ್ಲಿಸಲೇಬೇಕು. ಹೋಟೆಲ್ ಮಾಲೀಕರಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ನೀವು ಪ್ರತಿ ಸಾರಿನೂ ನಾವು ಮುಚ್ಚೋದಿಲ್ಲ ಅಂತ ಹೇಳ್ತೀರಿ. ನೀವು ನನಗೆ ಬಹಳ ಬೇಕಾದವರು. ದಯಮಾಡಿ ಹೋಟೆಲ್ ಸಂಪೂರ್ಣ ಒಂದು ದಿನ ಮುಚ್ಚಿ ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಸಿನಿಮಾ ಮೊದಲು ಸಿನಿಮಾ ಇಂಪಾರ್ಟೆಂಟು, ಮೊದಲು ಅನೌನ್ಸ್ ಆಗಬೇಕು. 2-3 ದಿವಸದಲ್ಲಿ ಗೋವಿಂದ್ ಅವರು ನಿಮ್ಮ ಸಾಹಸ ಮಾಡಿ ಇಡೀ ಕರ್ನಾಟಕದ ಎಲ್ಲ ಚಲನಚಿತ್ರ ಮತ್ತು ಚಿತ್ರದ ಕೆಲಸ ಕಾರ್ಯಗಳು ಸಂಪೂರ್ಣ 22ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಹೇಳಲೇಬೇಕು. ನನಗೆ ಗೊತ್ತಿದೆ, ಮಹಲ್ನವರೆಲ್ಲ ಮುಚ್ತಾರೆ, ಮಾತಾಡಿದರೆ ಈಗಾಗಲೇ ಮುಚ್ತಾರೆ. ಅದರದ್ದೇನು ಬೇಕಾಗಿಲ್ಲ. ಯಾವುದು ಸರ್ಕಾರಿ ನೌಕರರ ಸಂಘ, ನೀವು ಬಹಳ ಗೌರವವಾಗಿ ಹೇಳ್ತೀವಿ, ಬೆಂಬಲ ಕೊಡಿ. ಕಾರ್ಮಿಕರು ಬೆಂಬಲ ಕೊಡಿ, ಕಾರು ಬೆಂಬಲ ಕೊಡಿ, ಲಾರಿ ಮಾಲೀಕರು ಬೆಂಬಲ ಕೊಡಿ, ಎಲ್ಲರೂ ಶಾಲೆ ಬಹಳ ನಿಮ್ಮ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ದಯಮಾಡಿ ರಜಾ ಕೊಡಿ. ಆಸ್ಪತ್ರೆ ವಿನಾಯಿತಿ ಮತ್ತು ಔಷಧಿ ಅಂಗಡಿ ವಿನಾಯಿತಿ, ಮಾಧ್ಯಮ ವಿನಾಯಿತಿ, ಓಲಾ ಓಬಾರ್ ಅವು ಓಡಾಡಬಾರ್ದು. ನಿಮಗೆ ಮಾತ್ರ ನಾವು ರಕ್ಷಣೆನೂ ಕೊಡ್ತೀವಿ. 4 ಜನ ನೋಡಿ ಅಲ್ಲಿ ಹಿಂದೆ ನಗ್ತಾವನ ನೋಡಿ. ಅವನು ಒಂದು ಎಷ್ಟು ದಿವಸ ಆಯ್ತು ಕೇಳಿ ಬಂದು, ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿ. ಅದು ಒಂದು ನಿಮಿಷ ಕೇಳ್ತೀರಿ. ಮಾರ್ಚ್ 3ನೇ ತಾರೀಕು ರಾಜಭವನ ಮುತ್ತಿಗೆ, ಅದೆಲ್ಲ ಹೇಳ್ಬಿಟ್ಟಿದ್ದೀವಿ. ಮಾರ್ಚ್ 3 ಈಗ ನಾಡಿದ್ದು ಬರುತ್ತಲ್ಲ, ಮಾರ್ಚ್ 3 ಎಲ್ಲರೂ ಅಲ್ಲಿ ಸೇರ್ಬೇಕಾಗುತ್ತೆ. ಎಲ್ಲರೂ ರಾಜಭವನದ ಮುಂದೆ ಕಡ್ಡಾಯವಾಗಿ ಬರಬೇಕು, ದಯಮಾಡಿ ಬರಬೇಕು. ಇದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೇವೆ. ನಿಮ್ಮ ಸಂಪೂರ್ಣ ಬೆಂಬಲ ನೀಡಬೇಕು. ಅಲ್ಲೇ ಹೋರಾಟವನ್ನ ಮಾಡಬೇಕು. ರೈತ ಸಂಘ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ತಾವು ದಯಮಾಡಿ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಇಷ್ಟೇಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರಿಗೆ 2 ಕೈ ಮುಗಿದು ಹೇಳ್ತೀವಿ, ಅತ್ತೈತ ತಕರಾರಿಲ್ಲದೆ ನೇರವಾಗಿ ಸಪೋರ್ಟ್ ಮಾಡ್ಬಿಡಿ. ಯಾವುದು ಸಣ್ಣ ಪಣ್ಣ ತಕರಾರು ಮಾಡಬೇಡಿ ದಯವಿಟ್ಟು. ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಏನಂತೆ, ಎಲ್ಲಾ ಕನ್ನಡ ಪರ ಸಂಘಟನೆಗಳ ಒಗ್ಗೂಡಿಸ ಅದಕ್ಕೆ ನೀವು ಹೇಳಿ ಸರಿ, ನಾವು ಅದಕ್ಕೆ ಒಪ್ಪಳದಿಲ್ಲ. ನಮ್ಮ ಕಂಡೀಷನ್ ಇದೆಯಲ್ಲ. ನನ್ನ ಜೀವನದಲ್ಲಿ ಒಂದ್ಸಾರಿ ನಾವು ಜಾರಿದ್ದೀವಿ, ತಪ್ಪು. ಅದು 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 ನನಗೆ ನೋವಾಗುತ್ತೆ. ನಾನು ಹೇಳಿದೆ ಅದನ್ನ. ನನ್ನ ಜೀವನದಲ್ಲಿ ನಾನು ಪಟ್ಟಿರೋ ನೋವು ಇನ್ಯಾರೂ ಪಟ್ಟಿಲ್ಲ. ನಾನು ಮುಂದಕ್ಕೆ ಇಟ್ಟು ಕಾಲಿನ ತೆಗೆದೇ ಇಲ್ಲ. ಇದಾಗಿಲ್ಲ. ಹೌದು. ಇನ್ನು
ಯಾರೇ ಹೇಳಲಿ 22 ಬಂದ್, ಟೌನ್ ಹಾಲಿಂದ ಮೆರವಣಿಗೆ, ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ, 22 ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ಮೆರವಣಿಗೆ. ಒಂದು ಹೇಳ್ತೀನಿ, ಯಾರು ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಬೇಡಿ, ಬೇರೆ ಬೇರೆ ಟೀಕೆ ಮಾಡಕ್ಕೆ ಹೋಗಬೇಡಿ. ಇದು ನಾಡಿನ ಒಂದು ಅದ್ಭುತವಾದಂಥ ಬಂದ್. ಯಾರು ಅಭಿಮಾನದ ಮೇಲೆ ಮಾತನಾಡಿ ಈ ಸಾರ್ವಜನಿಕ ಜಾಲತಾಣದಲ್ಲಿ ಏನೇನೋ ಮಾತಾಡಕ್ಕೆ ಹೋಗಬೇಡಿ. ನೇರವಾಗಿ ಕನ್ನಡ ಪರ ನಿಲ್ಲಬೇಕು. ಹೇಳಿ, ಎಲ್ಲ ಕನ್ನಡ ಪರ. ಎಲ್ಲೆಲ್ಲೂ ನೀವು ಸಾಮಾಜಿಕ ಜಾಲತಾಣ ಸಂಪೂರ್ಣ 22ರವರೆಗೆ ಯಾವ ಇದು ತೆಗೆದ್ರು ಬಂದ್ ಬಂದ್ ಬಂದ್. 22 ಬಂದ್, 22 ಕರ್ನಾಟಕ